ಪಾದಪೂಜೆ ಮಾಡಿ ಕ್ಷಮೆ ಯಾಚಿಸಿದ ವರ್ತೂರು. ಬಿಗ್ ಬಾಸ್ ಶೋ ಮೂಲಕ ಜನಪ್ರಿಯತೆ ಗಳಿಸಿದ ವರ್ತೂರ್ ಸಂತೋಷ್ ಅವರು ಇದೀಗ ವಾಹಿನಿಯ ಕಾರ್ಯಕ್ರಮಗಳಿಗೆ ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ತಮ್ಮ ತಾಯಿಯ ಜೊತೆಗೆ ನನ್ನಮ್ಮ ಸೂಪರ್ ಸ್ಟಾರ್ ವೇದಿಕೆಗೆ ವರ್ತೂರ್ ಹಾಜರಾಗಿದ್ದಾರೆ. ಅಮ್ಮನಿಗೆ ಪಾದಪೂಜೆ ಮಾಡಿ ವರ್ತೂರ್ ಕ್ಷಮೆ ಕೋರಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು? ರೈತರ ಪ್ರತಿನಿಧಿಯಾಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟವರು ವರ್ತೂರ್ ಸಂತೋಷ್. ಹಳ್ಳಿಕಾರ್ ರೈತ ಎಂದೇ ಫೇಮಸ್ ಆಗಿದ್ದವರು. ಸಾಕಷ್ಟು ಟ್ರೋಲ್ನಿಂದ ಹೈಲೈಟ್ ಆಗಿದ್ದ ವರ್ತೂರ್ ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ಜನಕ್ಕೆ ಮತ್ತಷ್ಟು ಕನೆಕ್ಟ್ ಆಗಿದ್ರು. ಹುಲಿಯುಗುರು ಕೇಸ್ ವಿಚಾರವಾಗಿ ಕಳೆದ 3 ತಿಂಗಳ ಹಿಂದೆ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ರು. ಆ ಕೇಸ್ನಿಂದಾಗಿ ಬಿಗ್ ಬಾಸ್ ಶೋನಿಂದ ಹೊರಬಂದು ಜೈಲಿನಲ್ಲಿ ಇರಬೇಕಾಯ್ತು. ಆನಂತರ ಸಮಸ್ಯೆ ಬಗೆಹರಿಸಿಕೊಂಡು ಮತ್ತೆ ದೊಡ್ಡ ಮನೆಗೆ ಕಾಲಿಟ್ರು. ಅಷ್ಟಕ್ಕೆ ನಿಲ್ಲದ ವಿವಾದ ವರ್ತೂರ್ ಮದುವೆ ಮುರಿದು ಬಿದ್ದಿರೋ ಬಗ್ಗೆ ಸುದ್ದಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಈ ಎಲ್ಲ ನೋವುಗಳ ಮಧ್ಯೆ ಬಿಗ್ ಬಾಸ್ ನಲ್ಲಿ ಆಟ ಆಡಿ ಜನರ ಮನ ಗೆದ್ದು ತೋರಿಸಿದ್ರು. ನನ್ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮಕ್ಕೆ ಬಂದಿರೋ ವರ್ತೂರು ತಮ್ಮ ಬಾಲ್ಯದ ಜೀವನದ ಬಗ್ಗೆ ಮೆಲುಕು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಅಮ್ಮನಿಗೆ ಕ್ಷಮೆ ಕೋರಿದ್ದಾರೆ. ನನ್ನ ತಾಯಿ ಇರ್ಲಿಲ್ಲ ಅಂದ್ರೆ ವರ್ತೂರ್ ಸಂತೋಷ್ ಇವತ್ತು ಇರ್ತಿರ್ಲಿಲ್ಲ. ಸಣ್ಣ ವಯಸ್ಸಿನಲ್ಲಿಯೇ ನನ್ನ ತಂದೆ ತೀರಿಕೊಂಡಾಗ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಅದನ್ನ ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ತಂದೆ ತಾಯಿ ದೇವರುಗಳನ್ನ ಬೇರೆಯವರು ಸೃಷ್ಟಿ ಮಾಡಲು ಆಗುವುದಿಲ್ಲ. ನಮ್ಮ ತಾಯಿಗೆ ನನ್ನ ಕಡೆಯಿಂದ ತುಂಬಾ ನೋವಾಗಿದೆ, ನನ್ನ ಕ್ಷಮಿಸಮ್ಮ ಅಂತ ಭಾವುಕರಾದ್ರು. ಬಳಿಕ ತಾಯಿಗೆ ಪಾದಪೂಜೆ ಮಾಡಿ ಕ್ಷಮೆ ಯಾಚಿಸಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.